ವಿಧಾನಸಭಾ ಕ್ಷೇತ್ರದ ಗುಡೇಕೋಟೆ ಗ್ರಾಮದ ಭೋವಿ ಸಮುದಾಯದ ಪೈಕಿ ಸರೋಜ ಹಾಗೂ ಸುಜಾತ ಅವರು ದಿನಾಂಕ 28/8/2026ರಂದು ಮಧ್ಯಾಹ್ನ ಗಂಡ ಬೊಮ್ಮನಹಳ್ಳಿ ಕೆರೆಗೆ ಬಟ್ಟೆ ತೊಳೆಯಲು ಹೋದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ನೀರಲ್ಲಿ ಮುಳುಗಿ ನಿಧನರಾಗಿದ್ದಾರೆ. ಹಾಗೆಯೇ ಅವರ ಜೊತೆಯಲ್ಲಿ ಇನ್ನುಳಿದ ಭೂಮಿಕಾ, ಪ್ರಿಯಾಂಕಾ, ಅನಿತಾ, ಸಂಗೀತಾ, ಶ್ರಾವಣಿ ಅವರು ಕೂಡ ನೀರಲ್ಲಿ ಮುಳುಗಿದವರನ್ನ ಒಬ್ಬರಿಗೆ ಮತ್ತೊಬ್ಬರು ರಕ್ಷಣೆ ಮಾಡಲು ಹೋಗಿ ತುಂಬಾ ಅಸ್ವಸ್ಥರಾಗಿದ್ದು ಬಳ್ಳಾರಿ ಜಿಲ್ಲೆಯ ವಿಮ್ಸ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಪಡೆಯುತ್ತಾ ಇರುವ ಸುದ್ದಿ ತಿಳಿದ ನಂತರ ಮಾನ್ಯ ಶಾಸಕರು ಆದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ತೆಲಂಗಾಣ ರಾಜ್ಯದಲ್ಲಿ ಆದಿವಾಸಿ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲು ಜವಾಬ್ದಾರಿಯನ್ನ ಕೊಟ್ಟಿರುವ ಕಾರಣದಿಂದ ತೆರಳಿರುವುದರಿಂದಾಗಿ ಹೀಗಾಗಿ ಮಾನ್ಯ ಶಾಸಕರು ಕ್ಷೇತ್ರದಲ್ಲಿ ಲಭ್ಯವಿಲ್ಲದೆ ಇರೋದ್ರಿಂದ ಮಾನ್ಯ ಶಾಸಕರ ಪರವಾಗಿ ಅವರ ಸೂಚನೆಯಂತೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಆದ ನರಸಿಂಹಗಿರಿ ಎಸ್ ವೆಂಕಟೇಶ್ ಅವರು, ಕೆಇಬಿ ಗೋವಿಂದಣ್ಣ ಹಾಗೂ ಗುಡೇಕೋಟೆ ಭಾಗದ ಹಿರಿಯರು ಸೇರಿ ದುಃಖದಲ್ಲಿ ಇರುವ ಕುಟುಂಬವನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಧೈರ್ಯ ತುಂಬಿ ನಾವು ನಿಮ್ಮ ಕಷ್ಟದಲ್ಲಿ ಜೊತೆಗೆ ನಿಲ್ಲುವುದಾಗಿ ತಿಳಿಸಿದ್ದಾರೆ. ಮಾನ್ಯ ಶಾಸಕರು ದೂರವಾಣಿ ಮೂಲಕ ಸಂಬಂಧಿಸಿದ ತಾಲೂಕು ಅಧಿಕಾರಿಗಳ ಜೊತೆ ಮಾತನಾಡಿ ಮರಣೋತ್ತರ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಲು ಸೂಚಿಸಿದ್ದಾರೆ. ಆರೋಗ್ಯ ತೊಂದರೆಯಲ್ಲಿ ಇರುವವರ ಆರೋಗ್ಯ ಸುಧಾರಣೆಗಾಗಿ ಈಗಾಗಲೇ ಬಳ್ಳಾರಿ ಜಿಲ್ಲೆಯ ಆರೋಗ್ಯ ಅಧಿಕಾರಿಗಳನ್ನ ಸಂಪರ್ಕಿಸಿ ಹೆಚ್ಚಿನ ಚಿಕಿತ್ಸೆ ನೀಡಲು ಸೂಚಿಸಿದ್ದಾರೆ. ಇನ್ನು ಮಾನ್ಯ ಶಾಸಕರ ಪರವಾಗಿ ಆಪ್ತ ಸಹಾಯಕರು ಕಷ್ಟದಲ್ಲಿ ಇರುವವರ ಪರವಾಗಿ ಕೈ ಜೋಡಿಸಿದ್ದಾರೆ. ಮಾನ್ಯ ಶಾಸಕರು ಕೂಡ್ಲಿಗಿ ಕ್ಷೇತ್ರಕ್ಕೆ ಆಗಮಿಸಿದ ನಂತರ ದುಃಖದಲ್ಲಿ ಇರುವ ಕುಟುಂಬವನ್ನ ಭೇಟಿ ಮಾಡಿ ಕುಟುಂಬಕ್ಕೆ ಸಾಂತ್ವನ ಹೇಳುವುದಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಗುಡೇಕೋಟೆ ಭಾಗದ ಮುಖಂಡರು, ಊರಿನ ಪ್ರಮುಖರು, ದುಃಖದಲ್ಲಿ ಇರುವ ಕುಟುಂಬದ ಬಂಧುಗಳು ಉಪಸ್ಥಿತರಿದ್ದರು. ವರದಿ ಕೆತ್ತಿಪ್ಪಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ. ನವಕರ್ನಾಟಕ ಟಿವಿ, ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.